ಮೇಷ ರಾಶಿ ಪುರುಷರೇ, ಮೇ ತಿಂಗಳು ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರೋ ಸಮಯ. ಒಂದು ನಿರ್ಧಾರ ನಿಮ್ಮನ್ನು ಶಿಖರಕ್ಕೆ ಕರೆದೊಯ್ಯಬಹುದು. ಅದೇ ಸಮಯದಲ್ಲಿ ಒಂದು ತಪ್ಪು ನಿಮ್ಮನ್ನು ಹಿಂದೆ ತಳ್ಳಬಹುದು. ಈ ತಿಂಗಳಲ್ಲಿ ನಿಮಗೆ ಹಣ, ಉದ್ಯೋಗ, ಪ್ರೀತಿ ಎಲ್ಲವೂ ಬದಲಾಯಿಸೋ ಸೂಚನೆ ಇದೆ. ನಿಮ್ಮ ಭವಿಷ್ಯ ಹೇಗಿರುತ್ತೆ ಗೊತ್ತಾ? ಈಗಲೇ ತಿಳಿದುಕೊಳ್ಳಿ. ಮೇಷರಾಶಿ ಪುರುಷರಿಗೆ ಮೇ ತಿಂಗಳ ಸಂಪೂರ್ಣ ಭವಿಷ್ಯ 2026. ಮೇಷರಾಶಿಯ ಪುರುಷರು ಸಾಮಾನ್ಯವಾಗಿ ಧೈರ್ಯ, ಸಾಹಸ ಮತ್ತು ನಿರ್ಧಾರಶಕ್ತಿಯ ಪ್ರತಿರೂಪ. ನೀವು ಯಾವ ಕೆಲಸವನ್ನಾದರೂ ಮುಂಚೂಣಿಯಲ್ಲಿ ನಿಂತು ಮಾಡುವ ಸ್ವಭಾವ ಹೊಂದಿದ್ದೀರಿ. ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ತಿರುವುಗಳನ್ನು ತರುವ ಸಮಯವಾಗಿರುತ್ತದೆ. ಈ ತಿಂಗಳಲ್ಲಿ ಕೆಲವೊಂದು ಸವಾಲುಗಳು ಎದುರಾಗಬಹುದು, ಆದರೆ ಅದೇ ಸಮಯದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲಗಳು ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಶಕ್ತಿಯಾಗಿದ್ದು, ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ನೀವು ಸಾಧನೆ ಮಾಡಲು ಸಾಧ್ಯ. ರಾಶಿಯ ಗುಣಲಕ್ಷಣಗಳು. ಮೇಷ ರಾಶಿಯ ಪುರುಷರು ಸಹಜವಾಗಿ ನಾಯಕತ್ವ ಗುಣ ಹೊಂದಿರುವವರು. ನೀವು ಸ್ಪಷ್ಟವಾಗಿ ಮಾತನಾಡುವವರು, ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರು. ಆದರೆ ಕೆಲವೊಮ್ಮೆ ತುರ್ತು ನಿರ್ಧಾರಗಳು ಸಮಸ್ಯೆ ತರಬಹುದು. ಧೈರ್ಯ ಮತ್ತು ಶಕ್ತಿ ನಿಮ್ಮ ಪ್ರಮುಖ ಗುಣ. ಕೆಲವೊಮ್ಮೆ ಕೋಪ ಹೆಚ್ಚಾಗಬಹುದು. ಸ್ಪರ್ಧಾತ್ಮಕ ಮನೋಭಾವದಿಂದ ನೀವು ಮುಂಚೂಣಿಯಲ್ಲಿ ಇರುತ್ತೀರಿ. ಈ ತಿಂಗಳಲ್ಲಿ ಸಹನಶೀಲತೆ ಮತ್ತು ತಾಳ್ಮೆ ನಿಮ್ಮನ್ನು ಯಶಸ್ಸಿನ ಕಡೆಗೆ ಕೊಂಡೊಯ್ಯುತ್ತದೆ. ವೃತ್ತಿ ಮತ್ತು ಉದ್ಯೋಗ. ಮೇ ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಬದಲಾವಣೆಗಳು ಕಾಣಿಸಬಹುದು. ಕೆಲಸದ ಜಾಗದಲ್ಲಿ ಹೊಸ ಹೊಣೆಗಾರಿಕೆಗಳು ಬರುತ್ತವೆ. ಮೇಲಧಿಕಾರಿಗಳಿಂದ ಪ್ರಶಂಸೆ ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಹೊಸ ಅವಕಾಶಗಳು ಸಿಗಬಹುದು. ಇಂಟರ್ವ್ಯೂಗಳಲ್ಲಿ ಯಶಸ್ಸು ಪಡೆಯುವ ಸಾಧ್ಯತೆ ಇದೆ. ವ್ಯವಹಾರ ಮಾಡುತ್ತಿರುವವರಿಗೆ ಹೊಸ ಗ್ರಾಹಕರು ಸಿಗಬಹುದು. ವ್ಯವಹಾರ ವೃದ್ಧಿಯಾಗುವ ಲಕ್ಷಣಗಳು ಕಾಣುತ್ತವೆ. ಕೆಲಸದ ಒತ್ತಡ. ಈ ತಿಂಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಕೆಲಸದ ಸಮಯ ಹೆಚ್ಚಾಗಬಹುದು. ಕೆಲವೊಮ್ಮೆ ಮಾನಸಿಕ ಒತ್ತಡ ಕಾಣಬಹುದು. ಪರಿಹಾರ ಸಮಯವನ್ನು ಸರಿಯಾಗಿ ಯೋಜಿಸಿ. ದಿನಕ್ಕೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ವ್ಯಾಯಾಮ ಅಥವಾ ಯೋಗ ಮಾಡಿ. ಸಹೋದ್ಯೋಗಿಗಳ ಜೊತೆ ಸಂಬಂಧ. ಸಹೋದ್ಯೋಗಿಗಳ ಜೊತೆಗಿನ ಸಂಬಂಧದಲ್ಲಿ ಜಾಗ್ರತೆ ಅಗತ್ಯ. ಸಣ್ಣ ವಿಷಯಗಳಿಂದ ತಪ್ಪು ಅರ್ಥವಾಗುವ ಸಾಧ್ಯತೆಯಿದೆ. ನಿಮ್ಮ ಮಾತುಗಳನ್ನು ನಿಯಂತ್ರಿಸಿ. ಸಹಕಾರದಿಂದ ಕೆಲಸ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ನೀವು ಶಾಂತವಾಗಿ ನಡೆದುಕೊಂಡರೆ ಯಾವುದೇ ಸಮಸ್ಯೆ ದೊಡ್ಡದಾಗುವುದಿಲ್ಲ. ಹೊಸ ಅವಕಾಶಗಳು. ಮೇ ತಿಂಗಳು ಹೊಸ ಅವಕಾಶಗಳನ್ನು ನೀಡುತ್ತದೆ. ಹೊಸ ಪ್ರಾಜೆಕ್ಟ್ಗಳು ಕೈಗೆ ಬರುತ್ತವೆ. ನಿಮ್ಮ ಪ್ರತಿಭೆ ತೋರಿಸಲು ಅವಕಾಶ ಸಿಗುತ್ತದೆ. ವಿದೇಶಿ ಅವಕಾಶಗಳ ಸಾಧ್ಯತೆ ಕೂಡ ಇದೆ. ಈ ಅವಕಾಶಗಳನ್ನು ಹಿಡಿದುಕೊಳ್ಳಲು ಧೈರ್ಯ ಮತ್ತು ಪರಿಶ್ರಮ ಅಗತ್ಯ. ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತು. ಈ ತಿಂಗಳಲ್ಲಿ ಆರ್ಥಿಕವಾಗಿ ಸರಾಸರಿ ಸ್ಥಿತಿ ಇರುತ್ತದೆ. ಆದಾಯ ಸ್ಥಿರವಾಗಿರುತ್ತದೆ. ಕೆಲವು ಹೆಚ್ಚುವರಿ ಖರ್ಚುಗಳು ಬರಬಹುದು, ಆದರೆ ಹಳೆಯ ಬಾಕಿ ಹಣ ಮರಳಿ ಸಿಗುವ ಸಾಧ್ಯತೆಯಿದೆ. ಹೊಸ ಆದಾಯ ಮೂಲಗಳು ತೆರೆಯಬಹುದು. ಅನಗತ್ಯ ಖರ್ಚು. ಈ ತಿಂಗಳಲ್ಲಿ ಖರ್ಚಿನ ಮೇಲೆ ನಿಯಂತ್ರಣ ಅಗತ್ಯ. ಲಕ್ಸುರಿ ವಸ್ತುಗಳಿಗೆ ಹೆಚ್ಚು ಖರ್ಚು ಮಾಡುವ ಸಾಧ್ಯತೆಯಿದೆ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ಟಿಪ್: ಬಜೆಟ್ ಮಾಡುವುದು ಉತ್ತಮ. ಹೂಡಿಕೆ. ಹೂಡಿಕೆ ಮಾಡುವಾಗ ಜಾಗ್ರತೆ ಅಗತ್ಯ. ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ವಿಶ್ವಾಸಾರ್ಹ ಸಲಹೆ ಪಡೆದು ಹೂಡಿಕೆ ಮಾಡಿ. ದೀರ್ಘಕಾಲಿಕ ಹೂಡಿಕೆ ಉತ್ತಮ ಫಲ ನೀಡುತ್ತದೆ. ಹಳೆಯ ಬಾಕಿ. ಈ ತಿಂಗಳಲ್ಲಿ ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಸಾಲಗಳನ್ನು ತೀರಿಸಲು ಉತ್ತಮ ಸಮಯ. ಹಣಕಾಸು ನಿರ್ವಹಣೆ ಸುಧಾರಿಸುತ್ತದೆ. ಕುಟುಂಬ ಮತ್ತು ಪ್ರೀತಿ. ಕುಟುಂಬ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಸಣ್ಣ ವಿಷಯಗಳಿಗೆ ಕಲಹವಾಗುವ ಸಾಧ್ಯತೆಯಿದೆ. ಹಿರಿಯರ ಸಲಹೆ ಪಾಲಿಸಿ. ಪ್ರೀತಿ ಸಂಬಂಧದಲ್ಲಿ ದಂಪತಿಗಳ ನಡುವೆ ಅರ್ಥಮಾಡಿಕೊಳ್ಳುವಿಕೆ ಅಗತ್ಯ. ಸಿಂಗಲ್ ಪುರುಷರಿಗೆ ಹೊಸ ಪ್ರೀತಿ ಶುರುವಾಗುವ ಸಾಧ್ಯತೆ ಇದೆ. ಆರೋಗ್ಯ ಮತ್ತು ಮನಃಶಾಂತಿ. ಆರೋಗ್ಯದ ಕಡೆ ಗಮನ ಕೊಡಬೇಕು. ದಣಿವು, ತಲೆನೋವು ಕಾಣಬಹುದು. ಸರಿಯಾದ ಆಹಾರ ಮತ್ತು ನಿದ್ರೆ ಅಗತ್ಯ. ಮನಃಶಾಂತಿಗಾಗಿ ಧ್ಯಾನ ಮತ್ತು ಯೋಗ ಸಹಾಯಕ. ನಕಾರಾತ್ಮಕ ಆಲೋಚನೆಗಳನ್ನು ದೂರ ಇಡಿ. ವಿಶೇಷ ಪರಿಹಾರಗಳು.
ಮೇಷರಾಶಿ ಪುರುಷರು ಮೇ ತಿಂಗಳಲ್ಲಿ ಈ ಪರಿಹಾರಗಳನ್ನು ಅನುಸರಿಸಿದರೆ ಉತ್ತಮ ಫಲ ಸಿಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡಿ. ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ. ಕೆಂಪು ಬಣ್ಣದ ವಸ್ತುಗಳನ್ನು ಧರಿಸಿ. ಬಡವರಿಗೆ ಆಹಾರ ದಾನ ಮಾಡಿ. ಓಂ ಅಂಗಾರಕಾಯ ನಮಃ ಎಂಬಂತ್ರ ಜಪಿಸಿ. ಮುಕ್ತಾಯ. ಒಟ್ಟಿನಲ್ಲಿ ಮೇ ತಿಂಗಳು ಮೇಷರಾಶಿ ಪುರುಷರಿಗೆ ಸವಾಲು ಮತ್ತು ಅವಕಾಶಗಳ ಮಿಶ್ರಣವಾಗಿದೆ. ನಿಮ್ಮ ಧೈರ್ಯ ಮತ್ತು ಪರಿಶ್ರಮದಿಂದ ನೀವು ಯಾವುದೇ ಅಡಚಣೆಯನ್ನು ದಾಟಬಹುದು. ಈ ತಿಂಗಳಲ್ಲಿ ತಾಳ್ಮೆ, ಸರಿಯಾದ ನಿರ್ಧಾರ ಮತ್ತು ಶಾಂತ ಮನಸ್ಸು ನಿಮ್ಮನ್ನು ಯಶಸ್ಸಿನ ಕಡೆಗೆ ಕೊಂಡೊಯ್ಯುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ಬೆಳವಣಿಗೆಗಳ ಆರಂಭವಾಗುವ ಸಮಯ ಇದು. ನಿಮ್ಮ ಶಕ್ತಿ ನಿಮ್ಮ ಕೈಯಲ್ಲಿದೆ, ಅದನ್ನು ಸರಿಯಾಗಿ ಬಳಸಿಕೊಳ್ಳಿ, ಯಶಸ್ಸು ಖಚಿತ. ನಮ್ಮ ಚಾನೆಲ್ ಭವಿಷ್ಯ ಬೆಳಕು ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ರಾಶಿಯನ್ನು ಕಾಮೆಂಟ್ ಮಾಡಿ ಮತ್ತು ಇಂತಹ ದಿನ ಭವಿಷ್ಯಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.